ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನು ಮಾಡ್ತಾ ಇರೋದೊಂದು ಚಿಕನ್ ಗ್ರೇವಿ, ಗೀ ರೈಸ್ ತಿನ್ನಂತ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿ ಸಾಮಗ್ರಿಗಳು: ಚಿಕನ್, ಅದಕ್ಕೆ ನಾನು ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಮೊಸರು ಜೊತೆಗೆ. ಇಲ್ಲಿ ನೋಡಿ, ಮೊಸರು ಮತ್ತೆ ಕ್ರೀಮ್, 1 ಕಪ್ ಮೊಸರು, 1 ಕಪ್ ಕ್ರೀಮ್ ಮಿಕ್ಸ್ ಮಾಡಿಟ್ಟಿದ್ದೀನಿ. ಚಿಲ್ಲಿ ಪೌಡರ್ ಮತ್ತೆ ಉಪ್ಪು, ಈರುಳ್ಳಿ ಹುರ್ಕೊಂಡಿಟ್ಟಿದ್ದೀನಿ. ಈರುಳ್ಳಿ ಮತ್ತೆ ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಮೇಲ್ ಹಾಕಕ್ಕೆ, ಹಸಿಮೆಣಸಿನ್ಕಾಯಿನು ಮೇಲ್ ಹಾಕಿ, ಕೊತ್ತಂಬರಿ ಬೀಜ, ಜೀರಿಗೆ, ಲವಂಗ, ದಾಲ್ಚಿನ್ನಿ, ಲವಂಗ, ಒಂದು ಚಿಕ್ಕ ತುಂಡು, ಫುಲ್ ಅಲ್ಲ ಅರ್ಧ ತುಂಡು ಇದು ಸ್ಟಾರು, 4 ಏಲಕ್ಕಿ, 1 ಬಿರಿಯಾನಿ ಎಲೆ, ಒಂದು 20 ಗೋಡಂಬಿ. ಕರಿ ಸ್ವಲ್ಪ ತಿಕ್ಕಾಗೋಸ್ಕರ ಡೈರೆಕ್ಟ್ ಹಾಕಲ್ಲ, ಇದನ್ನ ಫ್ರೈ ಮಾಡ್ತೀನಿ, ಆಮೇಲೆ ಹಾಕ್ತೀನಿ. ರಿಫೈಂಡ್ ಆಯಿಲ್ ಅಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಹಾಕಿದ್ದೀನಿ, ಚಿಲ್ಲಿ ಪುಡಿ ಪೌಡರ್ ಹಾಕಿದ್ದೀನಿ, ಈರುಳ್ಳಿನ ಅದ್ರಲ್ಲಿ ಹಾಕ್ತಾ ಇದ್ದೀನಿ. ಇದು ಹುರ್ಕೊಂಡಿದ್ ಮಸಾಲೆ ಅದು ಹಾಕೊಂಡ್ಬಿಟ್ಟು ಈಗ ಅದು ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಂತೀನಿ. ನೋಡಿ, ಖಾರ ರುಬ್ಬ ಹಾಕಿದ್ದೀನಿ, ಮಿಕ್ಸಿಲಿ ಹಾಕಿದ್ನಲ್ಲ ಅದು ರುಬ್ಬಿ ಬಿಟ್ಟು ನೈಸಾಗಿ ರುಬ್ಬಿದ್ದೀನಿ, ಅದು ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಟಿಕ್ಕಾಗಳು ಚಿಕನ್ದು ಹಾಕಿದ್ದೀನಿ. ಕ್ರೀಮು ಮತ್ತೆ ಮೊಸರು 1 ಕಪ್ ಹಾಕಿಟ್ಟಿದ್ನಲ್ಲ ಅದೆರಡು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚಿಕ್ಕ ಉರಿಲಿ, ಕ್ರೀಮ್ ಎಲ್ಲ ಇಲ್ದಿದ್ರೆ ಒಡೆದೋಗ್ಬಿಡುತ್ತೆ, ಅದಕ್ಕೆ ಚಿಕ್ಕ ಉರಿಲಿ ಇದು ಕುದಿ ಬಂದ್ಮೇಲೆ ಒಂದು 10 ನಿಮಿಷ ಇಟ್ಟರೆ ಸಾಕು. ಮಸಾಲೆ ಎಲ್ಲ ಅದಕ್ಕೆ ಸೇರ್ಕೊಂಡು ಎಲ್ಲ ಆಗಿರುತ್ತೆ. ರಿಚ್ ಟಿಕ್ಕ ಮಸಾಲ ಗೀ ರೈಸ್ ಜೊತೆಗೆ ಸರ್ವ್ ಮಾಡುವಾಗ ನಾನು ತೋರಿಸ್ತೀನಿ. ಇದಾದ್ಮೇಲೆ ನಾನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಅಷ್ಟೇ, ಬೇರೆ ಏನಿಲ್ಲ. ಗೀ ರೈಸ್ ಮಾಡಕ್ ತೋರಿಸ್ತಾ ಇದ್ದೀನಿ. ಅವತ್ತೊಂದು ಗೀ ರೈಸ್ ತೋರಿಸಿದ್ದೆ, ಇವತ್ತು ಬೇರೆ ಇನ್ನೊಂಥರ ಗೀ ರೈಸ್ ತೋರಿಸ್ತಾ ಇದ್ದೀನಿ. ಗೋಡಂಬಿ, ಏಲಕ್ಕಿ, ಲವಂಗ, ದ್ರಾಕ್ಷಿ, ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬಟಾಣಿ ಇಷ್ಟು ಒಗ್ಗರಣೆಗೆ. ನಾನು ಅದನ್ನ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪದಲ್ಲಿ ಹಾಕ್ತಾ ಇದ್ದೀನಿ. ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆ ಅದರಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಹಾಕೊಳ್ಳಿ. ಈಗ 2 ಗ್ಲಾಸ್ ಅಕ್ಕಿಗೆ ನಾನು 2.5 ಗ್ಲಾಸ್ ನೀರ್ ಹಾಕ್ತೀನಿ. ಇದು ಬುಲೆಟ್ ರೈಸ್ ಆಗಿದ್ರಿಂದ ನಿಮ್ಮ ಅಕ್ಕಿಗೆ ಯಾವ ತರ ನೀವು ನೀರ್ ಹಾಕ್ತೀರಾ ಆ ತರ ನೀವು ಹಾಕಿ. ಈ ಬುಲೆಟ್ ರೈಸಿಗೆ ಸ್ವಲ್ಪ ನೀರ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಅದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ, ಅದಕ್ಕೆ 2 ಸ್ಪೂನು ತುಪ್ಪನೂ ಹಾಕ್ತೀನಿ. ಗೋಡಂಬಿ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಬಟಾಣಿ ಇಷ್ಟನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಕೆಂಪಾದ್ಮೇಲೆ ನಾನು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ, ಆಮೇಲೆ ನೀರು ಹಾಕ್ತೀನಿ. 2 ಗ್ಲಾಸ್ ಅಕ್ಕಿಗೆ 4.25 ಗ್ಲಾಸ್ ನೀರು. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀರೆಲ್ಲ ಹಾಕಿಟ್ಟಿದ್ದೀನಿ, ಎಲ್ಲ ಆಗಿದೆ. ಈಗ ಈ ಅಕ್ಕಿನ ಕುದಿಯುವಾಗ ಹಾಕ್ಬಿಡ್ತೀನಿ. ಚಿಕನ್ ಟಿಕ್ಕಾ ಕರಿ ಆಯ್ತು, ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಗೀ ರೈಸ್ ಆಗ್ತಾ ಇದೆ. ನೋಡಿ, ಅಕ್ಕಿನೂ ಹಾಕಿದೆ. ಇನ್ನ 10 ನಿಮಿಷ ಕುದಿ ಬಂದಿದ್ಮೇಲೆ 10 ನಿಮಿಷ ಇಡ್ತೀನಿ. ಗೀ ರೈಸ್ ಆಯ್ತು. ನೋಡಿ, ಇವತ್ತಿನ ಲಂಚ್ ರೆಡಿ ಆಗಿದೆ. ಗೀ ರೈಸ್, ಚಿಕನ್ ಟಿಕ್ಕಾ ಮಸಾಲ ಮತ್ತೆ ಸ್ಯಾಲೆಡ್ ಮಾಡಿದೀವಿ. ನನ್ನ ಮಕ್ಕಳದ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅದರಿಂದ ರೆಡಿ ಮಾಡಿ ಇಟ್ಟಿದೀವಿ. ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.